ಈ ದಿನ ಯುಗಾದಿ ಹಬ್ಬ. ನಿಮ್ಮೆಲ್ಲರಿಗೂ ಹಿಂದೂ ಪಂಚಾಂಗದ ಪ್ರಕಾರ ಹುಟ್ಟಿರುವ ಈ ಯುಗಾದಿ ಹಬ್ಬದ ಹೊಸ ವರ್ಷದ ಮೊದಲನೇ ದಿನದ ಹಾರ್ದಿಕ ಶುಭಾಶಯಗಳು. ಈ ದಿನದಂದು ನಾವು ಹೊಸ ವರ್ಷವನ್ನು ಯುಗಾದಿ ಹಬ್ಬದ ಮುಖೇನ ಪ್ರಾರಂಭಿಸ್ತೀವಿ ಅಲ್ವಾ. ಇವು ಹೊಸ ವರ್ಷವನ್ನು ಜನವರಿ 1ನೇ ತಾರೀಕಿಗೆ ಆಚರಣೆ ಮಾಡಿದ್ವಲ್ಲ ಅಂತ ನೀವು ಕೇಳ್ಬೋದು. ಅದು ಕ್ರಿಸ್ತಪೂರ್ವದ ಒಂದು ಆಚರಣೆ ಅಷ್ಟೇ. ನಮ್ಮದು ಸನಾತನ ಧರ್ಮ ಎಲ್ಲ ಧರ್ಮಗಳಿಗಿಂತಲೂ ಮೊದಲು ಹುಟ್ಟಿದ ಒಂದು ಧರ್ಮ. ಈ ನಮ್ಮ ಹಿಂದೂ ಧರ್ಮದ ಪಂಚಾಂಗದ ಪ್ರಕಾರ ಮಾರ್ಚ್ ತಿಂಗಳಲ್ಲಿ ನಮ್ಮ ಪುರಾತನರು ಈ ಒಂದು ಹಬ್ಬದ ಆಚರಣೆಯನ್ನು ಪ್ರಾರಂಭ ಮಾಡಿದ್ರು. ಹೊಸ ವರ್ಷದ ಮೊದಲನೇ ದಿನ ಅಂತ ಆಚರಣೆ ಮಾಡಿದ್ರು. ಇದರಲ್ಲೂ ಒಂದು ವಿಜ್ಞಾನ ಇದೆ ಗೊತ್ತಾ? ಹೌದು, ಜ್ಞಾನಿಗಳ ಜ್ಞಾನಭರಿತ ವಿಜ್ಞಾನ ಇದು. ಯಾಕಂತೀರಾ? ಅವರು ಅದನ್ನು ಮಾರ್ಚ್ ತಿಂಗಳಲ್ಲೇ ಶುರು ಮಾಡಿದ್ರು. ನಾವು ಮಾರ್ಚ್ ಫಾಸ್ಟ್ ಮಾಡ್ತೀವಿ, ನಿಮ್ಗೆ ಗೊತ್ತಿರ್ಬೋದಲ್ವಾ. ಇಲ್ಲಿ ಎಷ್ಟೊಂದು ಶಿಸ್ತು, ಸಂಯಮ, ಶಸ್ತ್ರಸಜ್ಜಿತವಾದಂಥ ಅಭ್ಯಾಸದ ಸೊಬಗು ಎಲ್ಲ ಎದ್ದು ಕಾಣುತ್ತೆ ಅಲ್ವಾ. ಇದೇ ಉದ್ದೇಶ ಈ ಮಾರ್ಚ್ ತಿಂಗಳಲ್ಲಿ ಯುಗಾದಿಯನ್ನು ಪ್ರಾರಂಭ ಮಾಡಿರೋದು. ಹೊಸ ವರ್ಷ ಯುಗಾದಿ ಅಂತ ನಾವು ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಅದರ ಗುಟ್ಟು ಏನಪ್ಪ ಅಂದರೆ, ಹಳೆಯದನ್ನು ಬಿಟ್ಟು ಹೊಸ ಹುರುಪಿನಿಂದ ಜೀವನದಲ್ಲಿ ಮುಂದುವರಿಯುವ ಆಕಾಂಕ್ಷೆ, ಭರವಸೆಗಳಿಂದ ಮುಂದೆ ಹೆಜ್ಜೆ ಇಡುವಂಥ ಹಬ್ಬ ಈ ಒಂದು ಯುಗಾದಿ. ಈ ಹಬ್ಬದಲ್ಲಿ ಜೀವನದಲ್ಲಿ ಬರುವಂತಹ ಕಷ್ಟ ಸುಖಗಳನ್ನು ಎರಡನ್ನೂ ಸಮನಾಗಿ ಸವಿಯುವಂಥ ಒಂದು ಪ್ರತೀಕವಾಗಿ ನಾವೇನನ್ನು ಉಪಯೋಗಿಸ್ತೀವಿ, ಪ್ರಸಾದವಾಗಿ ಏನನ್ನು ತಗೊಳ್ತೀವಿ, ಬೇವು ಮತ್ತು ಬೆಲ್ಲವನ್ನು ಬೆರೆಸಿ ತಗೊಳ್ತೀವಿ ಅಲ್ವಾ. ಮತ್ತು ಹಂಚ್ತೀವಿ ಕೂಡ. ಯಾಕೆಂದರೆ ಜೀವನ ಸುಖ ದುಃಖ ಎರಡರ ಒಂದು ಸಮ್ಮಿಶ್ರಣವಾದಂಥ ಒಂದು ಕಾಯಿನ್ ಇದ್ದಂಗೆ. ಒಂದು ಕಾಯಿನ್ಗೆ ಎರಡು ಮುಖ ಇರ್ತವಲ್ವ, ಹಾಗೆ ಸುಖ ದುಃಖ ಕೂಡ ನಮ್ಮ ಜೀವನದ ಎರಡು ಮುಖಗಳು. ಸುಖದಲ್ಲಿ ಖುಷಿ ಪಡ್ತಾ, ದುಃಖದಲ್ಲಿ ಸಂಕಟ ಪಡ್ತಾ ಜೀವನ ವ್ಯತೀತ ಮಾಡೋದೇ ಮಾನವನ ಒಂದು ಪ್ರತೀಕ, ಮಾನವನ ಒಂದು ಧರ್ಮ ಅಂತ ಕೂಡ ಹೇಳ್ಬೋದು ಅಲ್ವಾ. ತನ್ನ ಜೀವಿತದ ಅವಧಿಯನ್ನು ಈ ರೀತಿಯಾಗಿ ಸುಖ ದುಃಖದಲ್ಲಿ ಮನುಷ್ಯ ಕಳೀತಾನೆ. ಇದರ ಪ್ರತೀಕನೇ ಬೇವು ಬೆಲ್ಲ, ಸಿಹಿ ಕಹಿಗಳ ಒಂದು ಸಮಾಗಮನವನ್ನು ನಾವು ಹಂಚಿಕೊಂಡು ತಿಂತೀವಿ ಅಲ್ವಾ. ಈ ಒಂದು ಹಬ್ಬದ ಒಂದು ಏನು ಹೇಳ್ತೀವಿ, ಆನಂದದ ದಿನವನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೀನಿ. ನಿಮಗೆ ಭಗವಂತ ಈ ವರ್ಷ ಪೂರ್ತಿಯಾಗಿ 2025 ಪೂರ್ತಿಯಾಗಿ ಆನಂದವನ್ನು, ಐಶ್ವರ್ಯವನ್ನು, ಆರೋಗ್ಯವನ್ನು ಕೊಟ್ಟು ಎಲ್ಲರನ್ನೂ ಬಹಳ ಶುಭವಾಗಿ ಸಲಹಲಿ. ನಮ್ಮ ರಾಷ್ಟ್ರ ಚೆನ್ನಾಗಿರಲಿ, ಎಲ್ಲೂ ಪ್ರಳಯ ಆಗದ ಹಾಗೆ, ಎಲ್ಲೂ ಮನಸ್ಸುಗಳು ನೋವಾಗದ ಹಾಗೆ ಆನಂದವಾಗಿರಿ ಎಲ್ಲರೂ ಅಂತ ಹೇಳ್ತಾ ನಿಮ್ಮೆಲ್ಲರನ್ನ ಮನಸ್ಪೂರ್ವಕವಾಗಿ ಮತ್ತೊಮ್ಮೆ ಯುಗಾದಿಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೋರ್ತಾ ನನ್ನ ಇಂದಿನ ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲರೂ ಸಂತೋಷವಾಗಿರಿ. ಓಕೆನಾ?